ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಟಿಫನಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಪನ್ನೀರ್ ರೋಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ರೆಡಿ ಮಾಡಿರೋದೆಲ್ಲ ನೈಟ್ ಪನ್ನೀರ್ ರೋಲ್ ಮಾಡಿತ್ತು. ಅದೇ ಸ್ವಲ್ಪ ಎಲ್ಲ ಮಿಕ್ಸ್ ಇತ್ತು. ಕಟ್ ಮಾಡಿರೋ ವೆಜಿಟೇಬಲ್ಸು, ಪನ್ನೀರು ಎಲ್ಲ ಮಿಕ್ಸ್ ಬಿಟ್ಟು ಮತ್ತು ಬೆಳಗ್ಗೆ ರಕ್ಷಾ ಟಿಫನ್ಗಂತ ಒಂದೆರಡು ಪನ್ನೀರ್ ರೋಲ್ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ಅದನ್ನೇ ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದೆ. ಹಾಗೆ ಅವಳಿಗೂ ತುಂಬಾ ಇಷ್ಟ ಈ ಥರ ಪನ್ನೀರ್ ರೋಲ್. ಚಪಾತಿ ರೋಲ್ ಯಾವುದಾದ್ರೂ ಓಕೆ, ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಅದಕ್ಕೋಸ್ಕರ ಎಲ್ಲ ಮಾಡಿದ್ದೆಲ್ಲ ಸ್ವಲ್ಪ ಎತ್ತಿಟ್ಟು ಈಗ ಅದನ್ನೇ ಮಾಡಿಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ. ಪನ್ನೀರೆಲ್ಲ ಮ್ಯಾರಿನೇಟ್ ಮಾಡಿತ್ತು, ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿತ್ತು. ಅದನ್ನು ಈಗ ಸ್ವಲ್ಪ ಎಣ್ಣೆಲೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನಮಗೆಲ್ಲ ಏನು ಅಷ್ಟೊಂದು ಇಷ್ಟ ಆಗೋಲ್ಲ. ಅವಳು 3 ಟೈಮು ಅದನ್ನೇ ಕೊಟ್ಟರೆ ತಿಂತಾಳೆ. ಅದಕ್ಕೋಸ್ಕರ ಅವಳಿಗೆ ಇವತ್ತು ಲಂಚ್ ಬಾಕ್ಸ್ಗೂ ಅದನ್ನೇ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ನಮಗೆ ಸ್ವಲ್ಪ ಎಲ್ಲ ಚಿತ್ರಾನ್ನ ಗೊಜ್ಜು, ಸ್ವಲ್ಪ ಸಾಂಬಾರು ಎಲ್ಲ ಇದೆ, ಅದ್ರ ಜೊತೆ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅವಳಿಗೊಬ್ಳಿಗೆ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಪನ್ನೀರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಸಾಲ್ಟ್, ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಆಮೇಲೆ ಫ್ರೈ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಫಸ್ಟ್ ಎಲ್ಲ ಪನ್ನೀರ್ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಆಮೇಲೆ ವೆಜಿಟೇಬಲ್ಸ್ ಹಾಕಬೇಕು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ಹಾಕಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಹಾಕಿ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಾದಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಟೊಮೆಟೊ ಹಾಕಬೇಕಾಗುತ್ತೆ. ಇದಕ್ಕೆ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಅಂತ ಏನಿಲ್ಲ, ಸ್ವಲ್ಪ ದೊಡ್ಡದಾಗೆ ಹಚ್ಚಿದ್ರೂ ನಡೆಯುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇನ್ನೇನು ಸ್ಪೈಸಸ್ ಬೇಡ, ಯಾಕೆಂದರೆ ಅದು ಪನ್ನೀರ್ಗೆಲ್ಲ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ತುಂಬ ಸ್ಪೈಸಿಯಾಗಿರಬೇಕು ಅನ್ನೋರು ಸ್ವಲ್ಪ ಬೇಕಿದ್ದರೆ ಹಾಕ್ಕೊಬೋದು. ನಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡ್ಕೊಬೇಕಷ್ಟೇ. ಎಲ್ಲೋ ಹೊರ್ಗಡೆ ಥರನೇ ಮಾಡೋ ಥರನೇ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಟೇಸ್ಟಿಗೆ ತಕ್ಕಂತೆ ನಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಮಾಡಿಕೊಂಡ್ರೆ ನಮಗೂ ಇಷ್ಟ ಆಗುತ್ತೆ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರನ್ನ ಮಿಕ್ಸ್ ಮಾಡಿ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮಯೋನೀಸ್, ಚೀಸ್, ಕೆಚಪ್ ಏನಾದರೂ ಹಾಕ್ಕೊಂಡು ತಿನ್ಬೋದು. ನಾನು ಮಯೋನೀಸ್ ಇದೆ ಹಾಕ್ತಾಯಿಲ್ಲ, ಯಾಕೆಂದರೆ ಅವಳು ಬೇಡ ಅಂದ್ಲು, ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಇದನ್ನು ಗೋಧಿ ಹಿಟ್ಟಿಗಿಂತೂ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೆನ್ನೆ ಯಾರೋ ಒಬ್ಬರು ನನ್ನ ಹತ್ರ ಮೆಹಂದಿ ಹಾಕ್ಸ್ಕೊಂಡೋದ್ರು. ಇನ್ನೂ ಸ್ವಲ್ಪ ಕೋನಲ್ಲಿ ಮೆಹಂದಿ ಎಲ್ಲ ಮಿಕ್ಕಿತ್ತು ಅಂತ ನಾನು ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ಫಸ್ಟೆಲ್ಲ ತುಂಬ ಹಾಕ್ಕೊತಾ ಇದ್ದೆ ಮೆಹಂದಿ ಹಾಕ್ಕೊಳ್ಳೋದಂದರೆ ನನಗೆ ತುಂಬ ಇಷ್ಟ. ಸ್ವಲ್ಪ ದಿನದಿಂದ ನಾನು ಹಾಕ್ಕೊಂಡೇ ಇರಲಿಲ್ಲ. ಸ್ವಲ್ಪ ದಿನ ಅಲ್ಲ, ವರ್ಷಗಳೇ ಆಯ್ತೇನೋ ನಾನು ಮೆಹಂದಿ ಹಾಕ್ಕೊಂಡು. ಈಗ ಅವ್ರಿಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಕಿತ್ತು ಅಂತ ನಾನು ಹಾಕ್ಕೊಂಡಿದ್ದೆ. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗೂ ಕಾಣ್ತಾ ಇತ್ತು. ಇನ್ನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದಿದ್ದೀನಿ. ಅದನ್ನೇನು ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಬೆಳಗಿನ ಟೈಮು ಅಷ್ಟೊಂದು ಇವತ್ತಂತೂ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಇವತ್ತು ನಾವು ಒಂದು 15 ಡೇಸ್ ಮೇಲೆ ಆಯಿತು ಮನೆಯಲ್ಲಿ ಪೂಜೆ ಮಾಡಿ. ಅದಕ್ಕೆ ಇವತ್ತು ಪೂಜೆ ಎಲ್ಲ ಮಾಡಬೇಕು. ಯಾಕೆಂದರೆ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಅಲ್ವಾ, ನಮ್ಮ ಮನೇಲಿ ಪಾಪು ಹುಟ್ಟಿದೆ, ಅದಕ್ಕೋಸ್ಕರ ಅಂತ. ಅದು 11 ದಿನ ಶಾಸ್ತ್ರ, ಅಂದರೆ ನೀರು ಹಾಕೋ ಶಾಸ್ತ್ರ, ತೊಟ್ಲು ಶಾಸ್ತ್ರ ಮುಗಿಯೋವರೆಗೂ ಪೂಜೆ ಎಲ್ಲ ಮಾಡಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಈಗ ಎಲ್ಲ ಮುಗ್ದಿದೆ. ಅದಕ್ಕೆ ಇವತ್ತು ಫುಲ್ ಎಲ್ಲ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ತೊಟ್ಲು ಶಾಸ್ತ್ರದ್ದು ವಿಡಿಯೋಸ್ ಏನೂ ಇಲ್ಲ, 2 ಫೋಟೋ ಇದೆ, ಹಾಕಿದ್ದೀನಿ ನೋಡಿ. ಇದೆ ತೊಟ್ಲು ಶಾಸ್ತ್ರ ಫೋಟೋಸು. ಇದು ನಮ್ಮ ಫ್ಯಾಮಿಲಿ ಫೋಟೋ. ಬೆಳಗಿನ ಟೈಮ್ ಎಷ್ಟು ಬೇಗ ಕೆಲಸ ಮಾಡಿದ್ರು ಮುಗಿಯಲ್ಲ, ಎಷ್ಟು ಬೇಗ ಮಾಡಿದ್ರು ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಇನ್ನು ಕಾಫಿ ಟೀ ಅಂತೂ ಟಿಫನ್ ರೆಡಿ ಮಾಡ್ತಾನೆ ಟೀ ಕಾಫಿ ಮುಗಿಸ್ಕೊಂಡ್ಬಿಡ್ತೀವಿ. ಚೀಸ್ ಇದೆ ಆದರೆ ಆಗ್ತಾ ಇಲ್ಲ. ಇದು ಗಾರ್ಲಿಕ್ ಚೀಸ್ ಸ್ಪ್ರೆಡ್ ಅಂತ, ಇದು ಸ್ಪ್ರೆಡ್ ಮಾಡ್ತಾರಲ್ವ ಆ ಥರದ್ದು. ಚೀಸಲ್ಲೂ ಅಷ್ಟೇ ಎಷ್ಟೊಂದು ವೆರೈಟೀಸ್ ಇದೆ. ನಾವು ಚೀಸ್ ಅಂತ ಅಂದ್ಬಿಡ್ತೀವಿ, ಆದರೆ ತಿಳ್ಕೊಂಡ್ರೆ ಎಷ್ಟೊಂದು ವೆರೈಟೀಸ್ ಅದೆಲ್ಲ. ಚೀಸ್ ಸ್ಲೈಸ್, ಚೀಸ್ ಕ್ಯೂಬ್ಸ್, ಕ್ರೀಮ್ ಚೀಸ್, ಗಾರ್ಲಿಕ್ ಚೀಸ್, ಇನ್ನು ಪಿಜ್ಜಾಗೆ ಹಾಕೋದು ಮೊಸರಲ್ಲ ಚೀಸ್, ಇದೇ ಥರ ಎಷ್ಟೊಂದು ವೆರೈಟೀಸ್ ಚೀಸ್ ಇದೆ. ಈಗ ನಾನು ತೋರಿಸಿದ್ದು ಚೀಸ್ ಬ್ರೆಡ್ ಅಂತ, ಅದು ಬೇಡ ಅಂದ್ಲು. ಅದಕ್ಕೆ ಈಗ ಕೆಚಪ್ ಹಾಕಿ ರೋಲ್ ಮಾಡಿ ಕೊಡ್ತಾ ಇದ್ದೀನಿ. ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಇದು ಆರೋದ್ಮೇಲೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಲಂಚಿಗೆ ತೊಗೊಂಡು ಹೋಗ್ತಾ ಇದ್ದಾಳೆ, ಕೇಳಿದ್ಲು ಅಂತ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ರೋಸರೀಸ್ ಎಲ್ಲ ರೀಸ್ಟೋರ್ ಮಾಡಬೇಕಾಗಿತ್ತು, ಅದಕ್ಕೆಲ್ಲ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಮೆಸ್ಸಿ ಆಗಿತ್ತು. ಎಲ್ಲೊಂದ್ರೆ ಅಲ್ಲೊಂದು ಇಲ್ಲೊಂದೆಲ್ಲ ಬಾಕ್ಸಲ್ಲಿ ಎಲ್ಲ ಬಿರಿ ತುಂಬಿಟ್ಟಿದ್ದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಬಾಕ್ಸ್ಗೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಪಾಪ್ಕಾರ್ನ್ ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ಲು, ಅದನ್ನು ಹಾಗೇ ಇಟ್ಟಿದ್ದೀನಿ, ಮರ್ತೇ ಹೋಗಿದ್ದೀನಿ ಇದನ್ನು.
ನಮ್ಮ ಮನೆಯಲ್ಲಿ ಒಂದೇ ಸಾರಿ ಗ್ರೋಸರೀಸ್ ಏನು ತೊಗೊಂಬರಲ್ಲ. ಅಂದರೆ ತಿಂಗಳು ಫಸ್ಟು ಅಥವಾ ತಿಂಗಳು ಕೊನೆಯಲ್ಲಿ ಅಂತ ಏನೂ ಇಲ್ಲ. ಯಾವ್ಯಾವ್ದು ಖಾಲಿ ಆಗುತ್ತೋ ಅದನ್ನು ಮಾತ್ರ ತರಿಸ್ಕೊತಾ ಇರ್ತೀನಿ. ಗ್ರೋಸರಿ ಶಾಪಿಂಗೇ ಅಂತ ಏನೂ ಹೋಗಲ್ಲ. ಯಾಕೆ ಅಂದರೆ ಹಳ್ಳಿಗಳಲ್ಲೆಲ್ಲ ಕಾಳು, ಬೇಳೆ ಅದನ್ನೆಲ್ಲ ಒಂದೊಂದು ವರ್ಷಕ್ಕಾಗಷ್ಟೆಲ್ಲ ಬೆಳ್ಕೊಂಡು ಅಥವಾ ತೆಗೆದು ಇಟ್ಕೊಂಡ್ಬಿಡ್ತಾರೆ. ಪದೇ ಪದೇ ಅಂತ ಏನು ತೊಗೊಳಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಂಡು ಮಿಕ್ಕಿದ್ದೆಲ್ಲ ಒಂದು ದೊಡ್ಡ ಡಬ್ಬಕ್ಕೆ ತುಂಬಿಟ್ಬಿಟ್ಟಿರ್ತೀನಿ. ಈಗ ಒಂದೊಂದು ಸಾರಿ ಏನಿಲ್ಲ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸಾರಿ ಇದ್ದರೂ ತರಿಸ್ಕೊಂಬಿಟ್ಟಿರ್ತೀನಿ ಐಟಮ್ ಎಲ್ಲ. ಅದಕ್ಕೆ ಇವತ್ತೆಲ್ಲ ಚೆಕ್ ಮಾಡಿ ಏನಿದೆ ಏನಿಲ್ಲ ಅಂತೆಲ್ಲ ಚೆಕ್ ಮಾಡಿ ಬೇಕಿರೋದೆಲ್ಲ ಸ್ವಲ್ಪ ರೀಸ್ಟೋರ್ ಮಾಡಿಕೊಂಡು ಎತ್ತಿಟ್ಟೆ ನೀಟಾಗಿ. ಎತ್ತಿಟ್ಟಾದಮೇಲೆ ನಾನು ಟಿಫನ್ನು ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕೆಲ್ಸಕ್ಕೆ ಬಂದೆ. ಯಾಕೆಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಇದನ್ನೆಲ್ಲ ಉಜ್ಜಿ ತೊಳೆದು ಬಟ್ಟೆಲ್ಲ ಇಟ್ಟು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಟಿಫನ್ನು ಮುಗಿಸ್ಕೊಂಬಿಟ್ಟೆ. ನೋಡಿ ಈಗ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ಎಲ್ಲ ಬಟ್ಟಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿದ್ರೆ ಏನೋ ಒಂಥರ ಮನೇಲಿ ಕಳೆ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ. ನೈವೇದ್ಯಕ್ಕೆ ಹಣ್ಣಿಟ್ಟಿದ್ದೆ. ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಫ್ರೀ ಆಗಿದ್ದರಿಂದ ಒಂದು ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡೋಣ ಅಂತ ಮಾಡ್ತಿದ್ದೆ. ಹೋಗೋ ಡೌಟ್ ಇತ್ತು. ಅದರಲ್ಲೂ ಇಲ್ಲಿ ಹೋಗಬೇಕಾದ್ರೆ ಬೇಗ ಸ್ಯಾರಿ ವೇರ್ ಮಾಡ್ಬೋದಲ್ಲ ಅಂತ ಮಾಡಿ ಇಡ್ತಾಯಿದ್ದೆ. ಐರನ್ ಏನು ಮಾಡಿದೆ, ಹಾಗೆ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡ್ತಾಯಿದ್ದೆ. ಈ ಥರ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡೋದು ತುಂಬ ಈಸಿ ಅಂತ ಏನಿಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಹಾಗೆ ಸ್ವಲ್ಪ ಕಷ್ಟನೂ ಅಂತ ಹೇಳ್ಬೋದು. ಅದು ಮಾಡಿ ತುಂಬ ಅಭ್ಯಾಸ ಆಗಿಬಿಟ್ರೆ ಈಸಿ ಅನಿಸುತ್ತೆ. ನಾವು ಯಾವಾಗಲೂ ಅಪರೂಪಕ್ಕೆ ಒಂದು ಸಾರಿ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ತಗೊಳುತ್ತೆ. ಈ ಥರ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡಬೇಕಾದ್ರೆ ಫಸ್ಟೇ ಎಲ್ಲ ಮೆಜರ್ಮೆಂಟ್ ತೊಗೊಳ್ಬೇಕು. ಅಂದರೆ ಈ ಪಲ್ಲುಗೆ ಎಷ್ಟು ಉದ್ದ ಬೇಕು, ವೆಸ್ಟ್ ಎಷ್ಟು ಬೇಕು, ಮತ್ತು ಒಳಗಡೆ ಫೋಲ್ಡ್ ಎಷ್ಟು ಮಾಡಬೇಕು ಅಂತ ಯಾರು ಸ್ಯಾರಿ ವೇರ್ ಮಾಡ್ತಾರೋ ಅವರ ಮೆಜರ್ಮೆಂಟ್ ತೊಗೊಂಡು ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡಬೇಕಾಗುತ್ತೆ. ನಾನೇ ಸ್ಯಾರಿ ವೇರ್ ಮಾಡೋದ್ರಿಂದ ಇದು ನನ್ನ ಮೆಜರ್ಮೆಂಟ್ಗೆ ನಾನು ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ಮೆಜರ್ಮೆಂಟ್ ತೊಗೊಂಡು ಅಲ್ಲಲ್ಲಿ ಸೇಫ್ಟಿ ಪಿನ್ನ ಟೆಕಿನ್ ಮಾಡಬೇಕಾಗುತ್ತೆ. ಈಗ ನಾನು ಮಾಡ್ತಾ ಇರೋದು ಪಲ್ಲು. ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಟಕ್ಕಿನ್ ಮಾಡ್ತಾ ಇದ್ದೀನಿ. ಇನ್ನು ಪಲ್ಲು ಆದಮೇಲೆ ನೆಕ್ಸ್ಟ್ ಶೋಲ್ಡರ್ ಕಡೆಯಿಂದ ರೈಟ್ ಹ್ಯಾಂಡ್ವರೆಗೂ ಮೆಜರ್ ಮಾಡಿಕೊಂಡು ಅಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲೊಂದು ಪಿನ್ ಟಕ್ಕಿನ್ ಮಾಡಬೇಕಾಗುತ್ತೆ. ಅಂದರೆ ಲೆಫ್ಟ್ ಸೈಡ್ ಶೋಲ್ಡರ್ ಹತ್ರಿಂದ ರೈಟ್ ಎಲ್ಬೋವರೆಗೂ ಪಿನ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನಮ್ಮದು ಚೆಸ್ಟ್ ಪಾರ್ಟವರೆಗೂ ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಪಿನ್ ಮಾಡ್ಕೊಬೇಕಾಗುತ್ತೆ. ಫಸ್ಟೇ ಮೆಜರ್ ಮಾಡಿಕೊಂಡು ಪಿನ್ ಟಕ್ಕಿನ್ ಮಾಡಿರ್ತೀರಲ್ವ, ಈಸಿಯಾಗಿ ಯಾವ್ಯಾವ್ದು ಎಲ್ಲೆಲ್ಲಿ ಬರುತ್ತೆ, ಎಲ್ಲೆಲ್ಲಿ ಫೋಲ್ಡ್ ಮಾಡಬೇಕು ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಪಿನ್ ಟಕ್ಕಿನ್ ಮಾಡೋದ್ರಿಂದ. ಈಗ ಮಾಡ್ತಿರೋದು ಮುಂದೆ ಭಾಗ, ಅಂದರೆ ಚೆಸ್ಟ್ ಮೇಲೆ ಬರುತ್ತಲ್ವ, ಅದನ್ನು ಈಗ ಪ್ಲೇಟ್ಸ್ ಮಾಡ್ತಾ ಇರೋದು. ಅದು ಅಷ್ಟೇ, ಸ್ವಲ್ಪ ಎಲ್ಲ ನೀಟಾಗಿ ಐರನ್ ಮಾಡಿದೆ ನೋಡಿ, ಕೈಯಲ್ಲೇ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಐರನ್ ಥರನೇ ಕೂತ್ಕೊಳ್ಳುತ್ತೆ. ಇನ್ನು ಅದಾದಮೇಲೆ ನೆಕ್ಸ್ಟ್ ಬರೋದು ಫ್ರಂಟಿಗೆ ಬರುತ್ತಲ್ಲ ಪ್ಲೀಟ್ಸು, ಮುಂದೆ ನೆರಿಗೆಗಳು ಬರುತ್ತಲ್ಲ ಅದು ನೋಡಿ. ಇಲ್ಲೂ ಪಿನ್ ಟಕ್ಕಿನ್ ಮಾಡಿದ್ದೀನಿ, ನಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಮಾಡಿದ್ದೀನಿ ನಾನು. ಇಲ್ಲಿಂದ ಅಲ್ಲಿವರೆಗೂ ಇನ್ನು ಪ್ಲೀಟ್ಸು ಮಾಡ್ಕೊಬೇಕಾಗುತ್ತೆ. ಆದಷ್ಟು ಒಂದು 3 ಇಂದ 4 ಇಂಚಷ್ಟು ಪ್ಲೀಟ್ಸ್ ಮಾಡಿಕೊಂಡ್ರೆ ತುಂಬ ಅದು ಪ್ಲೀಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡದಾಗಿ ಮಾಡಿಬಿಟ್ರೆ ಕಡಿಮೆ ಪ್ಲೀಟ್ಸ್ ಬರುತ್ತೆ. ಅದಕ್ಕೆ ಒಂದು 2 ರಿಂದ 3 ಇಂಚಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫಸ್ಟ್ ಪ್ಲೀಟ್ಸು ಸ್ವಲ್ಪ ದೊಡ್ಡದಾಗಿರಬೇಕು, ಸೆಕೆಂಡು ಸ್ವಲ್ಪ ಚಿಕ್ಕದಾಗಿರಬೇಕು. ಎಲ್ಲ ಒಂದೇ ಸಮನೆ ಮಾಡಬಾರ್ದು. ಫಸ್ಟು ಸ್ವಲ್ಪ ದೊಡ್ಡದಾಗಿ ನೆರಿಗೆನ ಇಟ್ಕೊಬೇಕು, ಮಧ್ಯದ್ದೆಲ್ಲ ಸ್ವಲ್ಪ ಚಿಕ್ಕದಾಗಿ, ಅಂದರೆ ಫಸ್ಟು ಲಾಸ್ಟು 4 ಇಂಚಷ್ಟು ಇಟ್ಕೊಂಡ್ರೆ ಮಧ್ಯದ್ದೆಲ್ಲ 3 ಇಂಚಷ್ಟು ಆದರೆ ಸಾಕಾಗುತ್ತೆ. ಆಮೇಲೆ ಎಲ್ಲ ನೋಡಿ ಈ ಥರ ಜೋಡಿಸ್ಕೊಂಡು
ಒಂದು ಅರ್ಧ ಸೆಂಟಿಮೀಟರ್ ಅಂದರೆ ಅರ್ಧ ಇಂಚ್, ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ನೋಡಿ ಈ ಥರ ನೀಟಾಗೆಲ್ಲ ಒಂದು ಹಿಂದು ಮುಂದು ಸ್ವಲ್ಪ ಮೇಲೆ ಕೆಳಗೆ ಇಲ್ಲದೆ ನೀಟಾಗೆಲ್ಲ ಈ ಥರ ಮಾಡ್ಕೊಬೇಕು, ಜೋಡಿಸ್ಕೊಬೇಕು. ಈ ಥರ ಎಲ್ಲ ಜೋಡಿಸ್ಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಬೇಕಾಗುತ್ತೆ. ಎಲ್ಲ ಒಂದೇ ಕಡೆ ಸೇರಿಸಿ ಹಾಕ್ಬಿಟ್ರೆ ಆ ನೆರಿಗೆನೂ ಅಷ್ಟೇ ಎಲ್ಲ ಒಂದೇ ಥರ ಮುದ್ದೆ ಥರ ಕುತ್ಕೊಳ್ಳುತ್ತೆ. ಇದು ಒಳಗಡೆ ಸಿಕ್ಕಾಕಿದ್ರೂ ಅಷ್ಟೇ ಹೊಟ್ಟೆ ದಪ್ಪ ಅನಿಸಲ್ಲ, ಮುಂದ್ಗಡೆ ಕ್ಲೀನಾಗಿ ಫ್ಲಾಟಾಗಿರುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಬೇಕಾಗುತ್ತೆ. ಆಗ ನೆರಿಗೆನೂ ಅಷ್ಟೇ ಆ ಪ್ಲೀಟ್ಸ್ ಎಲ್ಲ ಹಾಗೆ ಅಗಲವಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಒಂದೊಂದು ಪ್ಲೀಟ್ಗೂ ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ಪಿನ್ನನ್ನು ಹಾಕಬೇಕಾಗುತ್ತೆ. ನಾವು ಮೆಜರ್ ಮಾಡಿ ಟಕ್ಕಿನ್ ಮಾಡಿರ್ತೀವಲ್ವ, ಆ ಪಿನ್ನೆ ತೆಗೆದು ಅಲ್ಲಿ ಹಾಕಿದ್ರೆ ಆಯಿತು. ತುಂಬ ಗ್ಯಾಪ್ ಬಿಡೋಕ್ಕೆ ಹೋಗಬಾರ್ದು. ಒಂದು ಅರ್ಧ ಇಂಚಷ್ಟು ಒಂದೊಂದು ಪ್ಲೀಟ್ಗೂ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಬಿಟ್ಟು ಪಿನ್ನನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ ಇಲ್ಲೊಂದು, ಇದನ್ನು ಇನ್ನು ಬಿಚ್ಚೋ ಆಗಿಲ್ಲ. ಸ್ಯಾರಿ ವೇರ್ ಮಾಡಿದಾಗೂ ಅಷ್ಟೇ ಇದನ್ನು ಬಿಚ್ಚೋ ಆಗಿಲ್ಲ. ಅದೇ ಥರ ಮಧ್ಯೆನೂ ಒಂದು ಪಿನ್ ಮಾಡ್ಕೊಬೇಕು. ಒಟ್ಟು 3 ಅಥವಾ 4 ಪಿನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ನೆರಿಗೆ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮಧ್ಯೆ ಒಂದು ಸಾರಿ ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಮಧ್ಯೆ ಸ್ವಲ್ಪ ಮಾಡಿ ಆಮೇಲೆ ಲಾಸ್ಟ್ ಕೆಳಗಡೆ ಸ್ವಲ್ಪ ಎಲ್ಲ ನೀಟಾಗಿ ನೋಡಿ ಈ ಥರ ಮಾಡ್ಕೊಬೇಕು. ನಾನು ಐರನ್ ಮಾಡದೆ ಹಾಗೆ ಮಾಡೋ ಪ್ರೀ ಪ್ಲೇಟಿಂಗ್ ಸ್ಯಾರಿ ಇದು. ಐರನ್ ಮಾಡ್ತಾಯಿಲ್ಲ, ಹಾಗೆ ಕೈಯಲ್ಲೇ ನೀಟಾಗಿ ಯಾವ ಥರ ಮಾಡೋದು ಅಂತ ಮಾಡ್ತಾಯಿರೋದು. ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಬೇಕಾಗುತ್ತೆ. ಅರ್ಜೆಂಟಾಗಿ ಆತರದಲ್ಲಿ ಮಾಡೋಕ್ಕೋದ್ರೆ ಅದು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮಾಡ್ತಾ ಅದು ಅಭ್ಯಾಸ ಆದರೆ ಈಸಿ ಆಗುತ್ತೆ. ನೋಡಿ ಕೆಳಗಡೆನೂ ಅಷ್ಟೇ ಈ ಥರ ಎಲ್ಲ ಒಂದೊಂದು ಇಟ್ಕೊಂಡು ಈ ಥರ ಸ್ವಲ್ಪ ಎಲ್ಲ ಉಜ್ಕೊಂಡು ಐರನ್ ಥರನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡಿ ಕೈಯಲ್ಲೆಲ್ಲ ಸರಿ ಮಾಡ್ಕೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಉಜ್ಕೊಂಡು ಮಾಡಿದ್ರೆ ಐರನ್ ಮಾಡಿರೋ ಥರನೇ ಇರುತ್ತೆ. ಈಗ ಇಲ್ಲೊಂದು ಪಿನ್ ಹಾಕ್ಕೊಬೇಕಾಗುತ್ತೆ. ಹಾಗೆ ಮಧ್ಯೆ ಎಲ್ಲ ಜೋಡಿಸ್ಕೊಂಡು ಆ ಪ್ಲೀಟ್ಸ್ ಎಲ್ಲ ಸರಿ ಮಾಡಿಕೊಂಡು ಅಲ್ಲೊಂದು ಪಿನ್ ಹಾಕಬೇಕಾಗುತ್ತೆ. ಆಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಿಂದು ಮುಂದು ಆ ಥರ ಆಗಲ್ಲ. ಕೆಳಗಡೆನೂ ಅಷ್ಟೇ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಪಿನ್ ಹಾಕ್ಕೊಬೇಕು. ಹಾಗೆ ಮಧ್ಯೆನೂ ಅಷ್ಟೇ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದೊಂದು ಪಿನ್ನನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಐರನ್ ಮಾಡಿರೋ ಥರನೇ ಇದೆ. ನೋಡಿ ಕೈಯಲ್ಲೇ ಮಾಡಿದ್ದೀನಿ, ಐರನ್ ಮಾಡಿರೋ ಥರನೇ ಇದೆ. ಈ ಥರ ಸ್ವಲ್ಪ ಉಜ್ಕೊಂಡು ಮಾಡ್ಕೊಬೇಕು. ಈಗ ಮಧ್ಯೆ ಒಂದು ಸೇಮ್ ಅದೇ ಥರ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಪಿನ್ ಹಾಕ್ತಾಯಿದ್ದೀನಿ. ಪ್ಲೀಟ್ಸ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅದೇ ಕಡಿಮೆ ಹಿಡಿಬೇಕಾಗುತ್ತೆ. ನೋಡಿ ಇದೇ ಫೈನಲ್ ಫೋಲ್ಡಿಂಗ್ ಇದು ನಾವು ಒಳಗಡೆ ಸಿಕ್ಕಾಕ್ತೀವಲ್ವ ಸೊಂಟಕ್ಕೆ, ಆ ಸ್ಯಾರಿ ಇದು ಆ ಕಡೆ ಬರೋ ಅಂಥದ್ದು. ಇದನ್ನು ನಾವು ಎಷ್ಟು ಯಾವ ಬಾಕ್ಸ್ಗೆ ಅಥವಾ ಯಾವ ಕವರ್ಗೆ ಹಾಕ್ತೀವೋ ಅದರ ಮೆಜರ್ಮೆಂಟ್ಗೆ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ನಾನು ಯಾವುದು ಬಾಕ್ಸ್ಗೂ ಕವರ್ಗೂ ಏನೂ ಆಗ್ತಾಯಿಲ್ಲ, ಅದಕ್ಕೆ ಒಂದು ಐಡಿಯಾ ಮೇಲೆ ಸ್ವಲ್ಪ ಇರಲಿ ಅಂತ ಹಾಗೆ ಇಡ್ತಾಯಿದ್ದೀನಿ. ಇನ್ನು ಬಾಕ್ಸ್ ಫೋಲ್ಡಿಂಗ್ ಮೆಜರ್ಮೆಂಟ್ ಅಂದರೆ 1 ಫೀಟಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮ್ಯಾಕ್ಸಿಮಮ್ ಅಷ್ಟೇ 1 ಸ್ಕ್ವೇರ್ ಫೀಟ್ ಅಂತೀವಲ್ವ, ಆ ಥರ ಫೋಲ್ಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕೂತ್ಕೊಂಡಿರುತ್ತೆ ಸ್ಯಾರಿ. ನೋಡಿ ಈಗೆಲ್ಲ ಸ್ವಲ್ಪ ಕೈಯಲ್ಲಿ ಇದೆಲ್ಲ ಸರಿ ಮಾಡಿಕೊಂಡು ನೋಡಿ ಈಗ ನಾನು ಕೈಯಲ್ಲೆಲ್ಲ ಸರಿ ಮಾಡ್ತಾ ಇರೋದು ಆ ಪ್ಲೀಟ್ಸ್ ಎಲ್ಲ ಚೆಸ್ಟ್ ಮೇಲೆ ಬರೋಂಥದ್ದು. ನೋಡಿ ಎಕ್ಸ್ಟ್ರಾ ಸ್ಯಾರಿ ಇದೆಲ್ಲ ನೋಡಿ ಈ ಥರ ಒಳಗಡೆ ಎಲ್ಲ ಫೋಲ್ಡ್ ಮಾಡಬೇಕು. ಎಕ್ಸ್ಟ್ರಾ ಇರೋದೆಲ್ಲ ಸೊಂಟದ ಹಿಂದೆ ಬರೋ ಅಂಥದ್ದು. ಮತ್ತು ಆ ಕಡೆ ಈ ಕಡೆ ಈ ಥರ ಮಡ್ಚ್ಕೊಂಡು ಮತ್ತು ಉಲ್ಟಾ ಮಾಡಿ ಈ ಪಲ್ಲು ಮೇಲ್ಗಡೆ ಆದರೂ ಇಟ್ಕೊಬೋದು, ಸ್ಯಾರಿ ಕೆಳಗಡೆ ಆದರೂ ಸೇರಿಸಿ ಇಡ್ಬೋದು. ಈಗ ರೆಡಿ ಆಯಿತು ಸ್ಯಾರಿ ಫ್ರೀ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ರೆಡಿ ಆಯಿತು. ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಬೋದು. ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡಬೇಕಾದ್ರೆ ತುಂಬ ಬೇಗ ವೇರ್ ಮಾಡಿಕೊಂಡು ಹೋಗ್ಬೋದು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಯಿತು. ಅಷ್ಟರಲ್ಲಿ ರಕ್ಷಾನೂ ಬಂದು ನಮ್ಮ ಮನೆಯವರು ಬಂದರು. ಹಾಗೆ ಸ್ವಲ್ಪ ಬಾಳೆಕಾಯಿ ಇತ್ತು, ಚಿಪ್ಸ್ ಮಾಡೋಣ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚಿಪ್ಸ್ ಮಾಡಿದೆ ಟೀ ಜೊತೆ. ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಹಚ್ಚಿ ಇಟ್ಕೊತಾ ಇದ್ದೀನಿ. ನಾನು ಚಾಕುವಲ್ಲೇ ನೈಫಲ್ಲೇ ಸಣ್ಣದಾಗಿ ಹಚ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಸಪ್ರೇಟ್ ಹಚ್ಚಾದ್ಮೇಲೆ ಏನು ವಾಶ್ ಮಾಡೋಂಗಿಲ್ಲ. ಫಸ್ಟ್ ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿ ಸಣ್ಣದಾಗೆ ಹಚ್ಚಿಟ್ಕೊಬೇಕು. ತುಂಬ ತಿನ್ನಾಗಿ ಹಚ್ಚಬೇಕಾಗುತ್ತೆ. ನೋಡಿ ಈ ಥರ, ಇಲ್ಲ ಅಂದರೆ ಸರಿಯಾಗಿ ಅದು ಕ್ರಿಸ್ಪಿಯಾಗಿ ಬರಲ್ಲ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಬರಲ್ಲ, ಅದಕ್ಕೋಸ್ಕರ. ಇನ್ನಿದು ಕಲರ್ಗೋಸ್ಕರ ಬಾಳೆಕಾಯಿ ಚಿಪ್ಸ್ ಯಾವಾಗಲೂ ಯೆಲ್ಲೋ ಕಲರ್ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಟರ್ಮರಿಕ್ಕು ಸ್ವಲ್ಪ ಸಾಲ್ಟು ವಾಟರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಕಲರ್ಗೋಸ್ಕರ ಕಲಸಿ ಇಡ್ತಾಯಿದ್ದೀನಿ. ಇನ್ನು ಎಣ್ಣೆ ಕಾಯಿಸಿ ಎಣ್ಣೆಲೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು.
ಅರ್ಧ ಫ್ರೈ ಆದಮೇಲೆ ಈ ಅರಿಶಿನ, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಇರ್ತೀವಲ್ವ, ಆ ಲಿಕ್ವಿಡ್ನ ಅದಕ್ಕೆ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ, 1 ಸ್ಪೂನಷ್ಟು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದರೆ ಅದು ಕಲರ್ ಚೆನ್ನಾಗಿ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಬಾಳೆಕಾಯಿ ಚಿಪ್ಸು ರೆಡಿ ಆಯಿತು. ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸು ರೆಡಿ ಆಯಿತು. ಈ ಬಾಳೆಕಾಯಿ ಚಿಪ್ಸ್ ನನಗಂತೂ ಇಷ್ಟ ಆಗಲ್ಲ. ನಮ್ಮ ಮನೇಲಿ ನಮ್ಮ ರಕ್ಷಾಗೆ ಇಷ್ಟ ಇದು, ನನಗೇನು ಇಷ್ಟ ಆಗಲ್ಲ. ಯಾವಾಗಲೂ ಅಪರೂಪಕ್ಕೆ ಅಂದರೆ ಸ್ವಲ್ಪ 1-2 ತಿನ್ಬೋದು ಅಷ್ಟೇ. ಇನ್ನು ಸಂಜೆ ಊಟಕ್ಕೆ ಸಾಂಬಾರು ಏನೋ ರೆಡಿ ಇತ್ತು, ನೈಟ್ ಮಾಡಿದ್ದೆ ಸಾಂಬಾರೇ ಇತ್ತು. ಅದನ್ನೇ ಸ್ವಲ್ಪ ಕಾಯಿಸಿ ನೋಡಿ, ತುಂಬಾ ಸಖತ್ತಾಗಿತ್ತು. ಹುಳಿ ಸಾಂಬಾರು, ತರಕಾರಿ ಎಲ್ಲ ಹಾಕಿ ಹುಳಿ ಮಾಡಿದ್ದೆ. ಅದ್ರ ಜೊತೆ ಮುದ್ದೆ, ರೈಸು ಮಾಡ್ಕೊಂಡಿದ್ದೆ. ಮುದ್ದೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಅಂದರೆ ನಾನು ಒಂದು 4 ಜನಕ್ಕಾಗಷ್ಟು ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು. ನಾನು ಯಾವಾಗಲೂ ಇದೇ ಪಾತ್ರೆಯಲ್ಲೇ ಮಾಡೋದು. ಸ್ವಲ್ಪ ಪಾತ್ರೆ ಚಿಕ್ಕದೆ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊತೀನಿ ಆಗುತ್ತೆ ಅಂತ. ತುಂಬ ಚಿಕ್ಕ ಪಾತ್ರೆ ಇಟ್ಬಿಟ್ರೆ ಸ್ವಲ್ಪ ಮುದ್ದೆ ತೊಳ್ಸೋದಕ್ಕೆಲ್ಲ ಕಷ್ಟ ಆಗುತ್ತೆ. ಆದರೂ ಸ್ವಲ್ಪ ಇದರಲ್ಲೇ ಇರಲಿ ಅಂತ ಇಟ್ಟು ಮಾಡ್ತಾಯಿದ್ದೀನಿ. ಮುದ್ದೆ ಯಾವಾಗಲೂ ಈ ಥರ ನೀರೆಲ್ಲ ಉಕ್ಕಿ ಬಂದಮೇಲೆ ಹಸಿಟ್ಟು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸುಮ್ಮನೆ ನೀರು ಕಾಯಿಸಿ ಹಾಕ್ಬಿಡೋದಲ್ಲ, ಈ ಥರ ಎಲ್ಲ ಉಕ್ಕಿ ಬಂದಾದಮೇಲೆ ಹಸಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ ಮುದ್ದೆ ತೊಳ್ಸಿದ್ರೇ ಚೆನ್ನಾಗಿರೋದು ಮುದ್ದೆ ತಿನ್ನೋದಕ್ಕೆ. ಸರಿಯಾಗಿ ಬೆಂದಿಲ್ಲ ಅಂದರೂ ಅದು ಕೈಗೆ ಬಾಯಿಗೆ ಎಲ್ಲ ಮೆತ್ತಾ ಇರುತ್ತೆ. ಈ ಥರ ಮುದ್ದೆ ಅಂತೂ ಮಾಡಿದ್ರೆ 2 ದಿವಸ 3 ದಿವಸ ಇಟ್ಟರು ಅದು ಕೆಡೋದೇ ಇಲ್ಲ. ನಮ್ಮ ಮನೇಲಂತೂ ಮುದ್ದೆ ಯಾವತ್ತಿಗೂ ಏನೂ ಆಗೋಲ್ಲ. ಒಂದು 3-4 ದಿನ ಇದ್ದರೂ ಅದು ಗಟ್ಟಿಯಾಗಿ ಹಾಗೇ ಇರುತ್ತೆ. ಒಂಥರ ಬೂಸ್ಟ್ ಬರೋದು ಆ ಥರ ನಿಜವಾಗ್ಲೂ ಏನೂ ಆಗೋದೇ ಇಲ್ಲ. ಚೆನ್ನಾಗಿ ಬೇಯಿಸಿ ಅದನ್ನು ಎಲ್ಲ ಕೋಲಲ್ಲಿ ಚೆನ್ನಾಗಿ ತೊಳೆಸಿದ್ರೆ ಮುದ್ದೆ ಪರ್ಫೆಕ್ಟಾಗೇ ಇರುತ್ತೆ. ಇಲ್ಲ ಅಂದರೆ ಅದು ಮುದ್ದೆ ಮಾಡಿದ ತಕ್ಷಣ ಅದೆಲ್ಲ ಒಂಥರ ಕ್ರ್ಯಾಕ್ ಬಿಟ್ಕೊಳ್ಳೋದು, ನೀರು ಬಿಟ್ಕೊಳ್ಳೋದು, ನೆಕ್ಸ್ಟ್ ಡೇಗೆ ಅದೆಲ್ಲ ಒಂಥರ ಬೂಸ್ಟ್ ಒಂಥರ ವಾಸನೆ ಬರೋದು, ಆ ಥರ ಎಲ್ಲ ಆಗುತ್ತೆ. ಚೆನ್ನಾಗಿ ಅದನ್ನೆಲ್ಲ ತಿರುಕೊಂಡು ಮುದ್ದೆ ಬೇಯಿಸಿದ್ರೆ 2-3 ದಿನ ಇಟ್ಟರು ಏನೂ ಆಗೋಲ್ಲ. ಮುದ್ದೆ ಚೆನ್ನಾಗೇ ಇರುತ್ತೆ. ನಾನು ಯಾವಾಗಲೂ ಅದೇ ಥರನೇ ಮುದ್ದೆ ಮಾಡೋದು. ಮುದ್ದೆ ಮಾಡಿದ್ರೆ ಒಲೆ ಮೇಲೆ ಮಾಡಬೇಕು, ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ ಮುದ್ದೆ ಅಂತೂ. ಒಲೆ ಮೇಲೆ ಮಾಡೋದೇ ಟೇಸ್ಟ್ ಬೇರೆ, ಈಗ ಗ್ಯಾಸ್ ಸ್ಟವ್ ಮೇಲೆ ಮಾಡೋದು ಟೇಸ್ಟೇ ಬೇರೆ. ಒಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಅಂತಲ್ಲ, ಯಾವುದೇ ಅಡುಗೆ ಆದರೂ ಒಲೆ ಮೇಲೆ ಮಾಡಿದ್ದು ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪಾತ್ರೆಯಲ್ಲಿರೋದು ಮೆತ್ಕೊಂಡಿರೋದನ್ನು ಮುದ್ದೆನೆಲ್ಲ ಈ ಥರ ತೆಗೆದು ಹಾಕಬೇಕು. ಮುದ್ದೆಗೆ ನಾನು ಅಕ್ಕಿ ನುಚ್ಚು ಅಥವಾ ಅನ್ನ ಮಿಕ್ಕಿದ್ರೆ ಸ್ವಲ್ಪ ಹಾಕಿ ಮಾಡ್ತೀನಿ. ನಮ್ಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಬರೀ ರಾಗಿ ಹಿಟ್ಟು ಹಾಕಿ ಮಾಡಲ್ಲ, ಅದ್ರ ಜೊತೆ ಸ್ವಲ್ಪ ಅಕ್ಕಿ ಹಾಕಿ ಬೇಯಿಸ್ಬಿಟ್ಟು ಅಥವಾ ಅನ್ನ ಮಿಕ್ಕಿದ್ರೆ ಸ್ವಲ್ಪ ಹಾಕ್ಬಿಟ್ಟು, ಅಂದರೆ ಬೆಳಗ್ಗೆದೋ ರಾತ್ರಿದೋ ಅನ್ನ ಇದ್ದರೆ ಸ್ವಲ್ಪ ಹಾಕಿ ಮುದ್ದೆ ಮಾಡೋ ಅಭ್ಯಾಸ ನಮಗೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಗಂಟು ಕಟ್ಟಲ್ಲ ಈ ಥರ ಅನ್ನ ಅಥವಾ ಅಕ್ಕಿ ಹಾಕಿ ಮಾಡೋದ್ರಿಂದ ಮುದ್ದೆ. ಹೊಸ್ದಾಗಿ ಮಾಡೋರು ಆ ಥರ ಮಾಡಿದ್ರೆ ಮುದ್ದೆ ಗಂಟು ಬರಲ್ಲ. ನಮಗಂತೂ ಹಂಗೆ ಮಾಡ್ತೀವಿ. ಅಕ್ಕಿ ನುಚ್ಚು ಅಥವಾ ಅನ್ನ ಏನು ಹಾಕ್ದೇನೋ ಹಾಗೆ ಚೆನ್ನಾಗಿ ಮುದ್ದೆ ಮಾಡ್ತೀನಿ, ಹಾಕಿದ್ರು ಚೆನ್ನಾಗಿ ಮಾಡ್ತೀನಿ. ನಾವು ಅನ್ನ ಅಥವಾ ಅಕ್ಕಿ ಇದು ಹಾಕ್ಬಿಟ್ಟೆ ಮುದ್ದೆ ಮಾಡೋದು. ನಮ್ಮ ಮನೇಲಂತೂ ಡೈಲಿ ಮುದ್ದೆ ಮಾಡೇ ಮಾಡ್ತೀವಿ. ಯಾವಾಗಲೂ ಒಂದೊಂದು ದಿನ ಮಿಸ್ ಆಗುತ್ತೆ, 1 ದಿನ 2 ದಿನ ಮಿಸ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ನೈಟ್ ಟೈಮ್ ಅಂತೂ ನಮಗೆ ಊಟಕ್ಕೆ ಮುದ್ದೆನೇ ನಮ್ಗೆ ಇಷ್ಟ ಆಗೋದು, ಮುದ್ದೆ ಊಟನೇ ಇಷ್ಟ ಆಗೋದು. ನಾನು ಹಂಚ್ಕೊಳ್ಳೋಕ್ಕೆ ಏನಾದರೂ ಇದ್ದೇ ಇರುತ್ತೆ, ಸೌತೆಕಾಯಿ ಮಿಕ್ಸ್ಚರ್ ಹಪ್ಪಳ ಏನಾದರೂ ಇದ್ದೇ ಇರುತ್ತೆ. ಇನ್ನು ಊಟ ಎಲ್ಲ ಆಯಿತು. ಈಗ ಸ್ವಲ್ಪ ಹಣ್ಣಿತ್ತು, ಹಣ್ಣು ಯಾರೂ ಬೇಡ ಅಂತಿದ್ರು. ನಾನು ಬಲವಂತ ಮಾಡಿ ಒಂದೊಂದು ಬಾಳೆಹಣ್ಣಾದರೂ ತಿನ್ನಿರಿ ಅಂತ 1 ಬಾಳೆಹಣ್ಣು, 3 ಜನದಿಂದ 2 ಬಾಳೆಹಣ್ಣು, 1 ಆಪಲ್ಲು ಕಟ್ ಮಾಡಿಕೊಂಡು ತಿಂದ್ವಿ. ನಮ್ಮ ಮನೇಲಂತೂ ಯಾರೂ ಒಂದೊಂದು ಫುಲ್ಲು ಫ್ರೂಟ್ಸ್ ಯಾವುದೇ ಆಗ್ಬೋದು, ಆಪಲ್ ಆಗ್ಬೋದು, ಆರೆಂಜ್ ಆಗ್ಬೋದು, ಏನೇ ಆದರೂ ಫುಲ್ಲು ಒಂದೊಂದು ಯಾರೂ ತಿನ್ನೋದೇ ಇಲ್ಲ. ಏಲಕ್ಕಿ ಬಾಳೆಹಣ್ಣು ಆದರೆ 1 ತಿಂತಾರೆ, ದೊಡ್ಡ ಬಾಳೆಹಣ್ಣು ಆದರೆ ಅದರಲ್ಲಿ 1 ಬಾಳೆಹಣ್ಣನ್ನ ಇಬ್ಬರು ತಿಂತೀವಿ. ಜೊತೆಗೆ 1 ಸೀತಾಫಲ ಇತ್ತು. ನನಗಂತೂ ತುಂಬಾ ಇಷ್ಟ ಸೀತಾಫಲ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.